ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ನಿನ್ನೆ ನಿಫ್ಟಿಯಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆದ್ರೆ ಫಸ್ಟ್ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಸೊ ಗ್ಯಾಪ್ ಅಪ್ ಓಪನ್ ಆಯ್ತು, ಪ್ರಾಫಿಟ್ ಬುಕಿಂಗು ಬಂತು. ಸೊ 2 ಕ್ಯಾಂಡಲ್ಸ್ ಕನ್ಸಿಕ್ಯೂಟಿವ್ಲಿ 10 minutes. ಅದಾದ ನಂತರ ಸೊ ಸ್ಮಾಲ್ ಡಬ್ಲ್ಯೂ ಪ್ಯಾಟರ್ನ್ ಆಗಿ ಇಲ್ಲಿಗೆ ಬ್ರೇಕ್ಔಟ್ ಆದಾಗ ಇಲ್ಲಿಂದ ಅರೌಂಡ್ 100 ಪಾಯಿಂಟ್ಸ್ ಏನೋ ಮೂವ್ ಆಯ್ತು ಅದು. ಓಕೆ, ಸೊ ಬಟ್ ಇಲ್ಲಿಂದಾನೆ ರಿವರ್ಸಲ್ ಆಗಿರೋ ಕಾರಣ ಇಲ್ಲಿ ಸ್ವಲ್ಪ ಶಾರ್ಪ್ ರಿವರ್ಸಲ್ ಇದೆ. ಹಾಗಾಗಿ ಅಂಡ್ ಆಮೇಲೆ ಕಂಪ್ಲೀಟ್ಲಿ ಮಾರ್ಕೆಟ್ ಡೈಸಿ ಆಯ್ತು ಅಂತ ಹೇಳ್ಬೋದು. ಬಟ್ ಫಸ್ಟ್ ಹಾಫ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡು ಸೈಡ್ ನಾವು ಟ್ರೇಡ್ ಮಾಡಬಹುದಾಗಿತ್ತು. ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಅಂಡ್ ಇಲ್ಲಿ ಎಂ ಪ್ಯಾಟರ್ನ್. ಇಲ್ಲಿ ಎಂ ಪ್ಯಾಟರ್ನ್ ಕಾಣ್ತಾ ಇಲ್ಲ, ಬಟ್ ವಿ ಹ್ಯಾವ್ ಟು ಫೈಂಡ್ ದಟ್. ಸೊ ಅದನ್ನ ಫೈಂಡ್ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಡನ್. ಸೊ ಇವಾಗ ಮಾರ್ಕೆಟ್ ನಾಳೆ ಯಾವ ಕಡೆ ಮೂವ್ ಆಗ್ಬೋದು? ಸೊ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಸೊ ಫಸ್ಟ್ ಟೈಮ್ ಇಲ್ಲಿಂದ ಶಾರ್ಪ್ ಆಗಿ ಕೆಳಗಡೆ ಬಂದಿತ್ತು ಮಾರ್ಕೆಟ್. ಸೊ ಇಟ್ ಈಸ್ ಅ ಫಸ್ಟ್ ರಿವರ್ಸಲ್. ಆಕ್ಚುಲಿ ಫಸ್ಟ್ ಟೈಮ್ ಟೆಸ್ಟ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ಟೈಮ್ ಆ ಲೆವೆಲಿಗೆ ಹೋಗ್ತಾ ಇದೆ ಅಂದ್ರೆ ಇಲ್ಲಿಂದ ಸ್ಟ್ರಾಂಗ್ ಬೈಯಿಂಗ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಈ ಲೆವೆಲ್ ವರ್ಗೂ ಹೋಗ್ಬೋದು ಮಾರ್ಕೆಟ್. ಓಕೆ, ಅಕಸ್ಮಾತ್ ಈ ಲೆವೆಲ್ ಬ್ರೇಕ್ ಆದ್ರೆ ಈ ಲೆವೆಲ್ ವರ್ಗೂ ಮಾರ್ಕೆಟ್ ಹೋಗ್ಬೋದು. ಬಟ್ ಇಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಅಂದ್ರೆ ರೀಟೆಸ್ಟ್ ಬರುತ್ತೆ. ಬಂದಾದ್ಮೇಲೆ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಆದ್ರೆ ಇಲ್ಲೆಲ್ಲಾದ್ರೂ ನಾವು ಡಬಲ್ ಪ್ಯಾಟರ್ನ್ ನೋಡಿದ್ರೆ ಸೊ ಅಗೇನ್ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ಬುಲ್ಲಿಶ್ ಸ್ಟ್ರಾಂಗ್ನೆಸ್ ಕ್ರಿಯೇಟ್ ಆಗಬಹುದು. ಸೊ ಆಸ್ ಆಫ್ ನೋ ಮಾರ್ಕೆಟ್ ಅಕಸ್ಮಾತ್ ಇನ್ ಮಿಡಲ್ ಓಪನ್ ಆದ್ರೆ ಸೊ ಇವತ್ತಿನ ಒಂದು ರೇಂಜ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ದಿಸ್ ಒನ್ ಅಂಡ್ ದಿಸ್ ಒನ್, ಇದೊಂದು ಚಾನಲ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಓಪನ್ ಆಯ್ತಾ, ಸೊ ಅಗೇನ್ ಸೈಡ್ ವೇಸ್ ಆಗೋ ಚಾನ್ಸಸ್ ಫಸ್ಟ್ ಹಾಫ್. ಅಕಸ್ಮಾತ್ ಈ ಹೈ ಬ್ರೇಕ್ ಆದ್ರೆ ಸೊ ಆರಾಮ್ಸೆ ಅದು ಲೈಕ್ ಆಲ್ ಟೈಮ್ ಹೈ ವರೆಗೂ ಅಲ್ಲಿ ಯಾವ ಲೆವೆಲ್ ಇದ್ದೋ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಡನ್. 23,180 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಆಸ್ ಆಫ್ ನೋ ಯಾವ ಲೆವೆಲ್ ಅನ್ನ ಅದು ಬ್ರೇಕ್ ಆಗ್ಬೇಕು, ಯಾವ ಲೆವೆಲ್ ಅನ್ನ ಬ್ರೇಕ್ ಆಗ್ಬೇಕಂದ್ರೆ ಈ ಲೆವೆಲ್, ಇವತ್ತಿನ ಹೈಯೆಸ್ಟ್ ಪಾಯಿಂಟ್ ಅನ್ನ 22,900 ಅನ್ನ ಅದರಲ್ಲಿ ಸಸ್ಟೈನ್ ಆಗಿ ಬ್ರೇಕ್ ಆಗ್ಬೇಕು. ಸಡನ್ ಲೈಕ್ ಸಿಂಗಲ್ ಕ್ಯಾಂಡಲ್ ಅಲ್ಲೇ ಬ್ರೇಕ್ ಆದ್ರೆ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ, ಅಂದ್ರೆ ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಗಿ ಮಾರ್ಕೆಟ್ ಬ್ರೇಕ್ ಆಗ್ಬೇಕು. ಸೊ ಆಸ್ ಆಫ್ ನೋ ನಾನ್ ನೋಡ್ತಿರೋ ಹಾಗೆ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಬುಲ್ ಫ್ಲಾಗ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಓಕೆ, ಮಾರ್ಕೆಟ್ ಕೆಳಗಡೆ ಬಿತ್ತು, ಆಮೇಲೆ ಸ್ವಲ್ಪ ರಿವರ್ಸಲ್ ಆಯ್ತು, ಆಮೇಲೆ ಈ ರೀತಿ ಟ್ರೆಂಡ್ ಕ್ರಿಯೇಟ್ ಆಯ್ತು ಅಂಡ್ ದನ್ ನೌ ಇಟ್ ಈಸ್ ಡೈಸಿ ಆಗಿದೆ. ಸೊ ಇಟ್ ಈಸ್ ಅ ಬುಲ್ ಅಂಡ್ ಇಟ್ ಈಸ್ ಅ ಫ್ಲಾಗ್. ಸೊ ಬುಲ್ ಫ್ಲಾಗ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಬಟ್ ಫಸ್ಟ್ ಟೈಮ್ ರೀಟೆಸ್ಟ್ ಮಾಡೋ ಕಾರಣ ಇಲ್ಲಿ ಗ್ಯಾಪ್ ಇದೆ ಅಂಡ್ ಇಲ್ಲಿ ಶಾರ್ಪ್ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಹಾಗಾಗಿ ಇಲ್ಲಿಂದ ಮಾರ್ಕೆಟ್ ಮೊದಲು ಪ್ರಾಫಿಟ್ ಬುಕಿಂಗ್ ಬರ್ಬೋದು, ಆಮೇಲೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ನಿಫ್ಟಿ. ಅಂಡ್ ದೆನ್ ಬ್ಯಾಂಕ್ ನಿಫ್ಟಿ ಯಾವ ಕಡೆ ಮೂವ್ ಆಗುತ್ತೆ? ಸೊ ಬ್ಯಾಂಕ್ ನಿಫ್ಟಿ ಯೂಶುವಲಿ ಐ ಥಿಂಕ್ ಒಂದು ಟ್ರೆಂಡ್ ಲೈನ್ ಲೆವೆಲ್ ಅನ್ನ ಇದು ಬ್ರೇಕ್ ಆಗಿದೆ. ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿಂದ ಈ ಲೆವೆಲ್ ಅನ್ನ ಇಲ್ಲಿ ಬ್ರೇಕ್ ಆಗಿದೆ. ಸೊ ಇಲ್ಲಿಂದ ಸಪೋರ್ಟ್ ಆಗಿ ನಾವು ತಗೊಂಡು ಮೇಲ್ಗಡೆ ಹೋಗಿದೆ. ಅಕಸ್ಮಾತ್ ನಾಳೆ ನಿಮಗೆ ಸ್ಮಾಲ್ ಟಾರ್ಗೆಟ್ ಬೇಕು ಅಂದ್ರೆ ಸೊ ಈ ಲೈನ್ ಅನ್ನ ಅದು ಮೊದಲು ಬ್ರೇಕ್ ಮಾಡ್ಬೇಕಾಗತ್ತೆ. ಯಾವುದು 49,370 ಅಥವಾ 400 ಅನ್ನೋ ಲೆವೆಲ್ ಅನ್ನು ಬ್ರೇಕ್ ಮಾಡಿದ್ರೆ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಲೈಕ್ 200 ಇಟ್ಸ್ ನಾಟ್ ಅ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಆಗಲ್ಲ. ಸೊ 200 ಅಥವಾ 150 ಪಾಯಿಂಟ್ ಗಳನ್ನ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ ಈ ಲೆವೆಲ್ ಹತ್ರ 49,700 ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿ ಮೇಲ್ಗಡೆ ಹೋದ್ರೆ ಸೊ ಯಾವ ರೀತಿ ಲೈಕ್ ಫ್ಲಾಟ್ ಓಪನ್ ಆಯ್ತು ಅಂಡ್ ಬ್ರೇಕ್ ಆಯ್ತು. ಬ್ರೇಕ್ ಆದ ತಕ್ಷಣ ನೀವು ಕಾಲ್ ಹೋಗ್ಬೋದು, ಆಮೇಲೆ ಇಲ್ಲಿವರೆಗೂ ಟಾರ್ಗೆಟ್ ಹೋಯ್ತು, ಆಮೇಲೆ ಇಲ್ಲಿಂದ ರಿವರ್ಸಲ್ ಬರ್ಬೋದು ಅಥವಾ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಟೈಮ್ ಸ್ಪೆಂಡ್ ಮಾಡ್ತು ಮತ್ತೆ ಬ್ರೇಕ್ ಆಯ್ತು ಅಂದ್ರೆ ಈಸಿಲಿ ಇಲ್ಲಿವರೆಗೂ ಹೋಗೋ ಚಾನ್ಸಸ್ 50,600. ಬಟ್ ಅವಾಗ 50,000 ಕೂಡ ಒಂದು ಶಾರ್ಪ್ ರೌಂಡ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿಗೆ ಹೋಗಿ ಇಲ್ಲಿಂದಾನೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಥವಾ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಟೈಮ್ ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ವೇಸ್ ಬ್ಯಾಂಕ್ ನಿಫ್ಟಿ ರೌಂಡ್ ಲೆವೆಲ್ಗಳಲ್ಲಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆಪ್ಷನ್ ಸೆಲ್ಲರ್ಸ್ ಸೆಲ್ ಮಾಡೋದು ಕಾಮನ್ ಸೈಕಾಲಜಿ. ಸೊ ರೌಂಡ್ ಲೆವೆಲ್ ಗಳನ್ನ ಸೆಲ್ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಓಕೆ, ಸೊ ಇದು ಸೆಲ್ಲಿಂಗ್ ಬರಬೇಕು ಅಂದ್ರೆ ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ಬೇಕಾಗತ್ತೆ ಅಷ್ಟೇ. 48,900. ಸೊ ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಅಗೇನ್ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದೇ ಸೆಲ್ಲಿಂಗ್ ಪ್ರೆಷರ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಆಮೇಲೆ ಏನಾದ್ರು ಡಬ್ಲ್ಯೂ ಪ್ಯಾಟರ್ನ್ ಬೈಯಿಂಗ್ ಲೆವೆಲ್ ಬಂದ್ರೆ ಅದು ಅಗ್ರೆಸಿವ್ ಬೈಯಿಂಗ್ ಇರುತ್ತೆ. ಸೊ ಆಲ್ ಟೈಮ್ ಹೈ ಅನ್ನು ಅದು ಬ್ರೇಕ್ ಆಗ್ಬೋದು. ಅಗೇನ್ ಯಾವ ಲೆವೆಲ್ ಇಂದ ಅದು ಬಿದ್ದಿತ್ತಲ್ವಾ ಸೊ ಅದೇ ಲೆವೆಲ್ಗೆ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.